ನನ್ನ ಜೀವನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂತ ನನ್ನ ಕನ್ಸಲ್ಲಿ ಕೂಡ ಅಂದ್ಕೊಂಡಿರ್ಲಿಲ್ಲ. ನನ್ನನ್ನು ನಾನು ಪ್ರೀತಿಸೋಕೆ ಶುರು ಮಾಡಿದ್ಮೇಲೆ ಏನೆಲ್ಲ ಬದಲಾವಣೆ ಆಯಿತು ಅಂತ ಗೊತ್ತಾ? ಮೊದಲನೇದಾಗಿ ಹೊಸ ಹೊಸ ವಿಷಯಗಳನ್ನು ಕಲಿಯುವಂಥ ಆಸಕ್ತಿ ಬಂತು. ನನ್ನನ್ನು ನಾನು ಬೆಳೆಸ್ಕೊಳ್ಬೇಕು ಅನ್ನೋ ಯೋಚನೆ ಕೂಡ ಬಂತು. ನನಗೆ ಮೊದಲೆಲ್ಲ ಯಾವುದೇ ವಿಷಯ ಕಲಿಬೇಕು ಅನ್ನೋ ಆಸಕ್ತಿ ಸ್ವಲ್ಪ ಕೂಡ ಇರಲಿಲ್ಲ. ಆದರೆ ಈಗ ನಾನು ಹೊಸ ಹೊಸ ವಿಷಯಗಳನ್ನು ನಿರಂತರವಾಗಿ ಕಲಿತಾ ಇದ್ದೀನಿ. ಇದರಿಂದ ನನಗೆ ತುಂಬ ಸಹಾಯ ಆಗಿದೆ. ಇದ್ರ ಜೊತೆಗೆ ನಾನು ನನ್ನ ಜೀವನದಲ್ಲಿ ಆರೋಗ್ಯಕರ ಅಭ್ಯಾಸಗಳನ್ನು ಅಳವಡಿಸ್ಕೊಂಡಿದ್ದೀನಿ. ಯಾವಾಗಲೂ ಆಲಸ್ಯದಿಂದ ಕೂಡಿರ್ತಿದ್ದ ನಾನು ಆರೋಗ್ಯಕರ ಅಭ್ಯಾಸಗಳನ್ನು ರೂಢಿಸ್ಕೊಂಡು ಅದರಿಂದ ಕ್ರಮಬದ್ಧವಾದ ಜೀವನವನ್ನು ಮಾಡ್ತಾ ಇದ್ದೀನಿ. ಇನ್ನೊಂದು ಬದಲಾವಣೆ ಏನು ಗೊತ್ತಾ? ನಾನು ನನ್ನ ಒಂಟಿತನವನ್ನು ಸಂತೋಷವಾಗಿ ಅನುಭವಿಸ್ತೀನಿ. ಮೊದಲೆಲ್ಲ ಒಂಟಿಯಾಗಿರೋದಕ್ಕೆ ತುಂಬ ಭಯ ಪಡ್ತಿದ್ದ ನಾನು ನನ್ನ ಒಂಟಿತನದ ಸಮಯವನ್ನು ನನ್ನ ಕಾಳಜಿ ವಹಿಸಲು ಮತ್ತು ನನ್ನ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಯೋಚನೆಗಳನ್ನು ಮಾಡಲು ಅದನ್ನು ಬಳಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನನ್ನ ಮನಸ್ಸಿಗೆ ಖುಷಿ ಕೊಡುವಂತಹ ಹವ್ಯಾಸಗಳನ್ನು ರೂಢಿಸ್ಕೊಂಡಿದ್ದೀನಿ. ನಾನು ಯಾವಾಗಲೂ ಬೇಜಾರಲ್ಲೇ ಇರ್ತಿದ್ದೆ. ನಾನು ಖುಷಿಯಾಗಿದ್ದಾಗ ಮಾತ್ರ ನಮ್ಮ ಸುತ್ತಮುತ್ತ ಇರೋರು ಖುಷಿಯಾಗಿರ್ತಾರೆ ಅನ್ನೋ ಸತ್ಯನ ತಿಳ್ಕೊಂಡ್ಮೇಲೆ ನನ್ನ ಮನಸ್ಸಿಗೆ ಯಾವುದು ಖುಷಿ ಕೊಡುತ್ತೋ ಆ ಹವ್ಯಾಸಗಳನ್ನು ನನ್ನ ಜೀವನದಲ್ಲಿ ರೂಢಿಸ್ಕೊಂಡಿದ್ದೀನಿ. ಆ ಹವ್ಯಾಸಗಳಿಂದ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನನಗೆ ಖುಷಿ ಕೊಡುವಂತಹ ಮತ್ತೊಂದು ಬದಲಾವಣೆ ಯಾವುದು ಗೊತ್ತಾ? ನಾನು ಯಾರ ಮೇಲೂ ಯಾವುದಕ್ಕೂ ಜಾಸ್ತಿ ಅವಲಂಬಿತಳಾಗಿಲ್ಲ. ನನಗೆ ಏನು ಬೇಕು, ಯಾವ್ದು ಬೇಕು ಅದನ್ನು ಪಡೆಯೋಕೆ ನಾನು ಎಷ್ಟು ಪ್ರಯತ್ನ ಪಡಬೇಕು ಅಂತ ಯೋಚಿಸಿ ನಾನು ಅದಕ್ಕೋಸ್ಕರ ಶ್ರಮ ವಹಿಸ್ತೀನಿ. ಪ್ರತಿಯೊಂದಕ್ಕೂ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ತುಂಬ ಕಡಿಮೆ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಎಂಥದ್ದೇ ಸಮಸ್ಯೆ ಬಂದರೂ ಕೂಡ ಒಬ್ಬಳೇ ನಿಭಾಯಿಸುವಷ್ಟು ಆತ್ಮಸ್ಥೈರ್ಯ ನನ್ನಲ್ಲಿ ಬೆಳೆದಿದೆ. ಮೊದಲೆಲ್ಲ ನಾನು ಸಣ್ಣ ಸಣ್ಣ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ತುಂಬ ಭಯ ಪಟ್ಕೊಂಡು ಆ ಸಮಸ್ಯೆ ಚಿಕ್ಕದಾಗಿದ್ರೂ ಅದನ್ನು ನಾನು ತುಂಬ ದೊಡ್ಡದು ಮಾಡ್ಕೊಳ್ತಿದ್ದೆ. ಆದರೆ ಈಗ ಎಂಥದ್ದೇ ಸಮಸ್ಯೆ ಬಂದರೂ ಕೂತ್ಕೊಂಡು ಸಮಾಧಾನದಿಂದ ಯೋಚನೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಂಡು ಆ ಸಮಸ್ಯೆನ ಬಗೆಹರಿಸ್ಕೊಳ್ತೀನಿ. ಅದ್ರ ಜೊತೆಗೆ ಅವಕಾಶಗಳನ್ನು ಸೃಷ್ಟಿ ಮಾಡುವಂತಹ ಚೈತನ್ಯನ ಬೆಳೆಸ್ಕೊಂಡಿದ್ದೀನಿ. ನನಗೆ ಸಣ್ಣ ಪುಟ್ಟ ಅವಕಾಶಗಳು ಸಿಕ್ಕಿದ್ರೂ ಕೂಡ ನಾನು ಅದರಿಂದ ತಪ್ಪಿಸ್ಕೊಳ್ತಿದ್ದೆ. ಯಾಕಂದರೆ ನನಗೆ ಆತ್ಮವಿಶ್ವಾಸದ ಕೊರತೆ ಇತ್ತು. ಹಾಗೆ ನನ್ನ ಮೇಲೆ ನನಗೆ ನಂಬಿಕೆನೇ ಇರಲಿಲ್ಲ. ಆದರೆ ಈಗ ನಾನು ಅವಕಾಶಗಳನ್ನು ನಾನೇ ಸೃಷ್ಟಿ ಮಾಡ್ಕೋತೀನಿ. ಇದೆಲ್ಲದರ ನಡುವೆ ನಾನು ಕಂಡುಕೊಂಡಂತಹ ಮತ್ತೊಂದು ಸತ್ಯ ಏನಂದರೆ, ನಾನು ಜೀವನದಲ್ಲಿ ಯಾರಿಲ್ಲ ಅಂದರೂ ಕೂಡ ಒಬ್ಬಂಟಿಯಾಗಿ ಬದುಕಬಲ್ಲೆ ಅನ್ನೋ ನಂಬಿಕೆ ನನ್ನಲ್ಲಿ ಹುಟ್ಕೊಂಡಿದೆ. ನಮ್ಮನ್ನು ನಾವು ಪ್ರೀತಿಸೋದು ಸ್ವಾರ್ಥ ಅಲ್ಲ, ಅದು ನಮ್ಮನ್ನು ನಮ್ಮ ಜೀವನವನ್ನು ಬದಲಾಯಿಸುವಂತಹ ಮೊದಲ ಹೆಜ್ಜೆ. ನಾನು ಹೇಳಿದ ಎಲ್ಲವೂ ಕೂಡ ನನ್ನನ್ನು ನಾನು ಪ್ರೀತಿಸಿದ ಮೇಲೆ ಆದಂತಹ ಬದಲಾವಣೆಗಳು. ಈಗ ನಿಮ್ಮ ಸರ್ದಿ. ನೀವು ನಿಮ್ಮನ್ನು ಪ್ರೀತಿಸಿದ ಮೇಲೆ ನಿಮ್ಮ ಜೀವನದಲ್ಲಿ ಆದಂತಹ ಬದಲಾವಣೆಗಳು ಏನು? ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಕೂಡ ಹಂಚ್ಕೊಳ್ಳಿ. ಇದೇ ಥರ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.